ಸ್ತೋತ್ರ. ದೇವ್ರ ಮಹಿಮೆ ಉಂಟಲ್ಲಿ. ದೇವರ ವಾಕ್ಯಗಳಲ್ಲಿ ಜೀವ ಇದೆ. ದೇವ್ರ ವಾಕ್ಯಗಳನ್ನ ನಾವು ಧ್ಯಾನಿಸಿ ನೋಡೋಣ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ನಮ್ಮ ಕುಗ್ಗೋದಂಥ ಮನಸ್ಸೇ ದೇವ್ರಿಗೆ ಇಷ್ಟ ಯಜ್ಞ ಅಂತ ದೇವ್ರ ವಾಕ್ಯಗಳು ಹೇಳ್ತದೆ. ಈ ಜಜ್ಜೋದಂಥ ಹೃದಯದಲ್ಲಿ ನೀವು ದೇವರನ್ನು ಕರೆದ್ರೆ ಆತನು ನಿಮಗೆ ಅತಿ ಶೀಘ್ರದಲ್ಲಿದ್ದು ನಿಮ್ಗೆ ಉತ್ತರಿಸುವ ದೇವರಾಗಿದ್ದಾರೆ. ಆ ದೇವರು ಎಂಥ ದೇವರಂದರೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಒಮ್ಮೆ ನೀವೇನಾದರೂ ಒಂದು ತಪ್ಪು ಮಾಡಿದೆ, ದಯವಿಟ್ಟು ಅದನ್ನು ಕ್ಷಮಾಪಣೆ ಕೇಳಿ ಪಶ್ಚಾತ್ತಾಪ ಪಡ್ತಿರಲ್ಲ, ಅಯ್ಯೋ ನಾನು ಮಾಡಿದ ತಪ್ಪೈತಂತ, ಅದು ದೇವರಿಗೆ ಪ್ರಿಯವಾಗಿದೆ. ಈ ವೇಳೆಯಲ್ಲಿ ಆ ರೀತಿ ಯಾವುದಾದ್ರೂ ಒಂದು ತಪ್ಪಿದನ್ನು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ತಿರೀರಿ. ಅದೇ ದೇವರಿಗೆ ಇಷ್ಟವಾದ ಯಜ್ಞ ಅಂತ ಹೇಳ್ತಾರೆ. ಚಿಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನು ಉಂಟು ಮಾಡು. ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕಟ್ಟಿಸು. ಹಲ್ಲೆಲೂಯಾ. ನಿಮ್ಮ ಪೌಳಿ ಗೋಡೆಗಳನ್ನು ದೇವರು ಕಟ್ಟಿಸುವ ದೇವರಾಗಿದೆ. ಒಮ್ಮೆ ನೀವು ದೇವ್ರ ಕಡೆ ತಿರುವಾಗ ಬಿದ್ದೋದಂಥ ಕುಟುಂಬಗಳನ್ನು ಕಟ್ಟುವ ದೇವರಾಗಿದ್ದಾರೆ. ಜೋದಂಥ ಮನಸ್ಸನ್ನು ಆರಿಸಿ ಕಟ್ಟುವ ದೇವರಾಗಿದ್ದಾರೆ. ಇವೆಲ್ಲ ದೇವ್ರ ಕಡೆಗೆ ನೀವು ತಿರುಗಿ. ಜನರು ನ್ಯಾಯವಾದ ಯಜ್ಞವನ್ನು, ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನನಗೆ ಸಂತೋಷವನ್ನು ಉಂಟು ಮಾಡುವರು. ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. ದೇವ್ರ ನಾಮ ಮಾತ್ರ ಮಹಿಮೆ ಬರಲಿ. ದೇವರಿಗೆ ಜಜ್ಜೋದಂಥ ಹೃದಯನೇ ದೇವರಿಗೆ ಇಷ್ಟ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಕೀರ್ತನೆ 51ನೇ ವಾಕ್ಯಗಳಲ್ಲಿ ಏನು ಹೇಳ್ತದೆ, ನಮ್ಮ ಪಾಪ ಆರಿಕೆಗಳನ್ನು ದೇವ್ರ ನಮಗೆ ನಾವು ಮಾಡೋಣ. ನಮ್ಮ ಪಾಪ ತಪ್ಪುಗಳು ಯಾವುದಿದನ್ನು ನಾವು ದೇವ್ರನ್ನ ಕೇಳಿದಾಗ ಖಂಡಿತವಾಗಿ ಕ್ಷಮಿಸುವ ದೇವರಾಗಿದ್ದಾರೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಗೊಳಿಸು. ಯಾರಿಂದನೂ ಶುದ್ಧ ಮಾಡೋಕ್ಕಾಗಲ್ಲ ನಮ್ಮ ಪಾಪಗಳನ್ನು. ದೇವರೊಬ್ಬರೇ ಆತನೇ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರಾಗಿದ್ದಾರೆ. ಯೇಸುವಿನ ರಕ್ತದಲ್ಲಿ ನಮ್ಮ ತೊಳೆದು ಪರಿಶುದ್ಧಗೊಳಿಸುವ ದೇವರಾಗಿದ್ದಾರೆ. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಹೌದು, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ನನ್ನ ಪಾಪವು ಯಾವಾಗಲೂ ನಿನ್ನ ಮುಂದಿದೆ, ನಾನು ಮುಚ್ಚುಮರೆ ಮಾಡೋನು ದೇವರ ಮುಂದೆನೇ ಇದೆ ಅಂತ ದೇವರ ವಾರ್ತೆಗಳಿರ್ತದೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುವುದು. ಆಮೇಲೆ